ನಿಮ್ಮ ಅಂಗನವಾಡಿ ಕೇಂದ್ರದ ಹೆಸರೇನು? ಅಂಗನವಾಡಿ ಕೇಂದ್ರ ನಂದಿಹಳ್ಳಿ 2. ಯಾವ ತಿಂಗಳು? ನವೆಂಬರ್ ತಿಂಗಳು. ಈ ವಾರದ ವಿಷಯ ಯಾವುದು? ಬೆಟ್ಟ ಕಾಡು ನದಿ. ಹೇಳ್ರಿ. ಬೆಟ್ಟ ಕಾಡು ನದಿ. ಓಕೆ, ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಒಂದು ಕತೆ ಹೇಳೋಣ, ಸರಿನಾ? ಓಕೆ. ಒಂದು ದೊಡ್ಡ ಕಾಡು. ಏನು? ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಒಂದು ಮರದ ಕೆಳಗಡೆ ಒಂದು ಸಿಂಹ ಏನ್ ಮಾಡ್ತಾ ಇತ್ತು? ನಿದ್ರಿಸ್ತಾ ಇತ್ತು, ಮಲ್ಕೊಂಡಿತ್ತು. ಮಲ್ಕೊಂಡತ್ಲೇನ ಅಲ್ಲಿಗೊಂದು ಏನ್ ಬಂತಪ್ಪ ಅಂದ್ರೆ ಇಲಿ ಬಂತು. ಇಲಿರಾಯ ಏನ್ ಮಾಡ್ದ? ಸಿಂಹನ್ ನೋಡಿ, ಓ ಸಿಂಹ ಮಲ್ಗಿದೆ, ನಾವೇನ್ ಮಾಡೋಣ, ಒಂಚೂರು ಆಟ ಆಡೋಣ ಅದ್ರ ಮೇಲೆ ಅಂತ ಅದು ಖುಷಿನೋ ಖುಷಿ. ಅವಾಗ ಏನ್ ಮಾಡ್ತದು? ಇಲಿ ಮೇಲೆ ಹತ್ತದು, ಸಿಂಹದ ಮೇಲೆ ಹತ್ತದು, ಇಳಿಯೋದು, ಮತ್ತಂಗ ಸುತ್ತಾಡೋದು, ಮತ್ತತ್ತದು, ಇಳಿಯೋದು ಅಂದ ತಕ್ಷಣ ಸಿಂಹನಿಗೆ ಎಚ್ಚರ ಆಗ್ಬಿಡ್ತು. ಎಚ್ಚರಾಗಿ ಏನ್ ಮಾಡ್ಬಿಡ್ತು? ಇಲಿನ ಗಪ್ ಅಂತ ಕೈಯಲ್ಲಿ ಹಿಡ್ಕೊಂತು ಅಂತ ಗರ್ಜಿಸ್ತು. ಗರ್ಜಿಸಿದ ತಕ್ಷಣ ಇಲಿರಾಯ, ಅಯ್ಯೋ ಸಿಂಹ ಸಿಂಹ ನನ್ನ ಬಿಟ್ಬಿಡು, ನಾನು ಇನ್ ಮುಂದೆ ಈ ತರ ಮಾಡಲ್ಲ ಅಂತ ಈ ಇಲಿರಾಯ ಸಿಂಹನ್ನ ಕೇಳ್ತು. ಅದು ಬಿಡ್ಲೇ ಇಲ್ಲ, ಮತ್ತೆ ತಿನ್ಲಿಕ್ಕೋ ನೋಡ್ತು. ಅವಾಗ ಇಲ್ಲಿ ಇಲ್ಲಪ್ಪ, ನಾನು ಇನ್ ಮುಂದೆ ಏನು ನಿನ್ಗೆ ಹಂಗ್ ಮಾಡಲ್ಲ, ನಿನ್ಗೆ ಏನಾದ್ರೂ ಮುಂದೆ ಕಷ್ಟ ಬಂತು ಅಂದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ, ನನ್ ಬಿಟ್ಬಿಡು ಸಿಂಹ ಅಂತ ಕೇಳ್ತು. ಅವಾಗ ಇಲ್ಲಿ ಸಿಂಹ ಏನ್ ಮಾಡ್ತು? ಇಲಿನ ಬಿಟ್ಬಿಡ್ತು. ಇಲಿ ಏನ್ ಮಾಡ್ತು? ಪುಡ್ಕು ಅಂತ ಓಡಿ ಹೋಯ್ತು. ಮತ್ತು ಒಂದಿಷ್ಟು ದಿನಗಳಾದ್ಮೇಲೆ ಈ ಸಿಂಹ ಏನ್ ಮಾಡ್ತು? ಕಾಡನ್ನೆಲ್ಲ ಸುತ್ತಾಡ್ತಾ ಇತ್ತು. ಏನ್ ಮಾಡ್ತಾ ಇತ್ತು? ಸುತ್ತಾಡ್ತಿದ್ದಾಗ ಯಾರೋ ಏನೋ ಅದಕ್ಕ ಸಿಂಹಕ್ಕ ಬಲೆ ಹಾಕ್ಬಿಟ್ರು. ಬಲೆ ಹಾಕಿ ಅದು ಗರ್ಜಿಸ್ತಾ ಇತ್ತು ಅಂತ ಗರ್ಜಿಸ್ತಾ ಇತ್ತು. ಯಾರು ಬರ್ಲಿಲ್ಲ ಅಲ್ಲಿಗೆ. ಮತ್ಯಾರು ಬಂದ್ರು? ಇಲಿ ಬಂದ್ಬಿಡ್ತು. ಅದು ಗರ್ಜಿಸೋದನ್ನ ನೋಡಿ, ಅಯ್ಯೋ ಸಿಂಹ ಇದೆ ಅಲ್ವಾ, ನನಗೆ ಅವತ್ತು ಸಹಾಯ ಮಾಡಿತ್ತು, ನಾನು ಇವತ್ತು ಅದಕ್ಕೆ ಸಹಾಯ ಮಾಡೋಣ ಅಂದು ಏನ್ ಮಾಡ್ತದು? ಅಷ್ಟು ಕುಟ್ಕು ಕಡ್ದು ಈ ಬಲೆಯನ್ನ ಏನ್ ಮಾಡ್ತು? ಕಡ್ದಾಕಿ ಸಿಂಹನ್ನ ಬಿಡುಗಡೆ ಮಾಡ್ತು. ಅವಾಗ ಸಿಂಹ ಅದಕ್ಕ ಏನು ಧನ್ಯವಾದಗಳನ್ನ ಹೇಳ್ತು, ನನಗೆ ಸಹಾಯ ಮಾಡಿದಿ ನೀನು ಅಂತ. ಅವಾಗ ಇಲಿ ಮತ್ತೆ ಸಿಂಹ ಇಬ್ರು ಏನಾದ್ರು? ಫ್ರೆಂಡ್ಸ್ ಆದ್ರು, ಗೆಳೆಯರಾದ್ರು. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂತ, ಅದಕ್ ಕಷ್ಟ ಬಂದ್ರೆ ಇದಕ್ ಸಹಾಯ ಮಾಡೋದು, ಇದಕ್ ಕಷ್ಟ ಬಂದ್ರೆ ಅದಕ್ ಸಹಾಯ ಮಾಡೋದು. ಇಬ್ರು ಆ ಕಾಡಿನಲ್ಲಿ ಒಳ್ಳೆ ಗೆಳೆಯರಾದ್ರು. ಈ ಕಥೆಯಿಂದ ನಮ್ಗೆ ಏನ್ ತಿಳಿದು ಬರ್ತೈತಿ?